ವೇಳೆ ನೀವು ಹೇಳ್ದಂಗೆ ದರ್ಶನ್ ಅವ್ರು ಯಾವ್ದಾದ್ರು ಒಂದು ಪಕ್ಷದಲ್ಲಿ ಇದ್ದಿದ್ರೆ ಹೆಚ್ಚು ಕಡಿಮೆ ಅವರು ಒಂದು 8 ತಿಂಗಳಾಗ್ತಾ ಇತ್ತು ಅನ್ಸುತ್ತೆ ಅರೆಸ್ಟ್ ಆಗಲಿಕ್ಕೆ. ಅರೆಸ್ಟೇ ಆಗ್ತಿರ್ಲಿಲ್ಲ, ಹೋಗಿ ಅರೆಸ್ಟೇ ಆಗ್ತಿರ್ಲಿಲ್ಲ. ಅಲ್ಲ, ಯಾವಾಗ ಮಾಧ್ಯಮಗಳು ಸ್ವಲ್ಪ ಏನಾದ್ರು ಮಾತಾಡಿದಾಗ ಅರೆಸ್ಟೇ ಆಗ್ತಿರ್ಲಿಲ್ಲ ಸರ್, ಅರೆಸ್ಟೇ ಆಗ್ತಿರ್ಲಿಲ್ಲ. ಅವ್ರ ಹೆಸರೇ ಬರ್ದಿರಂಗೆ ಮಾಡ್ಬಿಡೋರೇನೋ ಪ್ರಕರಣದಲ್ಲಿ. ಹಾಗಂದ್ರೆ ಯಾಕೆ ರಾಜಕೀಯ ಅಂತಂದರೆ, ಪೊಲೀಸರು ಸಬ್ ಇನ್ಸ್ಪೆಕ್ಟರು, ಸರ್ಕಲ್ ಇನ್ಸ್ಪೆಕ್ಟ್ರು, ACP, DYSP, SP, ಕಮಿಷನರು, IG ಇವರೆಲ್ಲರೂ ಕೂಡ ಅಪಾಯಿಂಟ್ ಮಾಡೋದೇ ಆ MLAಗಳು, ಮಿನಿಸ್ಟರ್ಗಳು. ಸರ್ಕಾರ ಆದೇಶ ಮಾಡುತ್ತೆ, ನನಗೆ ಬೇಕಾಗಿರೋ ಅಲ್ಲಿ ಕೂರಿಸ್ತೀನಿ ಅಂತ. ನೀವು ನನಗೆ ಬೇಕು, ನಾನು ಅಲ್ಲಿ ಕೂರಿಸ್ಕೊಂತೀನಿ. ನಿಮಗೆ ನನಗೂ ಋಣ ಇದೆಯಲ್ಲ, ನಾನೇ ಗುರುನ ಹೆಂಗೆ ಅರೆಸ್ಟ್ ಮಾಡೋದು? ನಾನು ಹೇಳಿದ್ರೆ ನೀವು ನಡೆಸ್ತೀರಾ? ಗುರುನ ಹೆಂಗೆ ಅರೆಸ್ಟ್ ಮಾಡೋದು? ನಾನು ಹೇಳಿದಾಗೆ ನೀವು ಮಾಡ್ತೀರಾ? ಯಾಕೆ ಹೊಸ ಸರ್ಕಾರ ಬಂದ ತಕ್ಷಣ ಇದ್ದಿದ್ದು ಕಮಿಷನರ್ಗಳು ಚೇಂಜ್ ಆಗ್ಬಿಡ್ತಾರೆ ಸ್ವಾಮಿ? ಅಂದರೆ ನಮ್ಮವ್ರು ನಾವು ಕೂರಿಸ್ಕೊಂತೀವಿ ಅಂದರೆ ನಮಗೆ ಬೇಕಾಗೋದೆಲ್ಲ ನಾವು ಮಾಡಿಸ್ಕೊಂತೀವಿ. ಅದಕ್ಕೆ ರಾಜಕೀಯ ಪಕ್ಷಗಳಲ್ಲಿ ಭಾಳ ಬಲಿಷ್ಠವಾಗಿರ್ತಾರೆ. ಅವ್ರದ್ದು ಬಂತ ಅಲ್ಲೇ ಮುಚ್ಚಾಕು, ಇವ್ರದ್ದು ಬಂತ ಅಲ್ಲೇ ಮುಚ್ಚಾಕು, ಇವ್ರು ಬೇಕಾ ಅವ್ನು ಬೇಕಾ ನೋಡು, ಅವ್ನ ಫೋನ್ ಟ್ರ್ಯಾಪ್ ಮಾಡು, ಇವನೇನು ನೋಡು, ಹಿಂಗೆ. ಅಂದರೆ ಕೈ ಬೊಂಬೆಗಳಾಗಿಟ್ಕೊಂಡಿರ್ತವೆ. ED CIDಗಳನ್ನ ಹೆಂಗೆ ಕೈ ಬೊಂಬೆ ಆಗಿಟ್ಕೊಂಡಿದ್ದಾರೆ, ಹಂಗೆ ಕೈ ಬೊಂಬೆಗಳನ್ನಾಗಿಟ್ಕೊಂಡು ಇದನ್ನು ಮಾಡ್ಬೋದು ಸರ್. ಇದು ನಿಜವಾಗ್ಲೂ ಪ್ರಾಕ್ಟಿಕಲಾಗಿ ನಡೀತಾನೂ ಇದೆ ಭಾರತದಲ್ಲಿ. ಪ್ರಶ್ನೆ ಮಾಡೋದು ಯಾವಾಗ ನೋಡಿ, ತಮಿಳ್ನಾಡಲ್ಲಾಗಿರ್ಬೋದು ಅಥವಾ ಆಂಧ್ರದಲ್ಲಾಗಿರ್ಬೋದು, ತಮಗೆ ಈ ವರ್ಷ ಗೆದ್ದರೂ ಮುಂದಿನ ವರ್ಷ ಗೆಲ್ಲ ಅಂದರೆ ಬದಲಾಗ್ತಾ ಇರ್ತಾರೆ ನೋಡಿ, ಬದಲಾಗ್ತಿರ್ತಾರೆ. ಅವ್ರೊಂದು ಕಡೆ ಇವ್ರೊಂದು ಕಡೆ, ಒಂದು ಸಿಂಪತಿ ಬೇಸಿಸು ಮತ್ತು ಅವ್ರು ಮಾಡಿರುವಂಥ ಹಗರಣಗಳಿಗೆ ಮತ್ತೆ ಕಂಟಿನ್ಯೂ ಮಾಡಲ್ಲ. ನಮಗೇನಾಗಿದೆ, ನಮಗೆ ಇರೋದೇ ಆಪ್ಷನ್ 2, ಇಲ್ಲ ಅವ್ರು ಗೆಲ್ಲಬೇಕು, ಇಲ್ಲ ಇವ್ರು ಗೆಲ್ಲಬೇಕು ಅಷ್ಟೇ. ಈ ಸಲ ಗೆಲ್ತವ್ರಾ, ಅಲ್ಲಿರೋ ಪವರ್ಫುಲ್ ನಾಯಕರೆಲ್ಲ ಇಲ್ಲಿ ಬಂದವ್ರದ್ದು ನಾವು ಇವ್ರು ಗೆಲ್ಲಿಸ್ತೀವಿ, ಇಲ್ಲಿರೋ ಪವರ್ಫುಲ್ ಎಲ್ಲ ನಾಯಕರುಗಳು ಅಲ್ಲಿ ಬಂದರೆ ನಾವು ಅವ್ರು ಗೆಲ್ಲಿಸ್ತೀವಿ. ಇವರು ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ತಾರೆ, ಇಲ್ಲಿಂದ ಶಿಫ್ಟ್. ಕೆಲವೊಂದು 25 ಜನ MLAಗಳು ಸರ್, ವೆರಿ ಸ್ಮಾರ್ಟ್ ಅವರು, ವೆರಿ ಸ್ಮಾರ್ಟ್. ಈ ಸಲ BJP ಗೆಲ್ಲಲ್ವಾ, ಮುಂದಿನ ಸಲಿಗೆ ಇನ್ನು 6 ತಿಂಗಳಿದ್ದಾಗ ರಪ್ಪಂತ ಎಗ್ರಿಬಿಟ್ಟಿರ್ತಾರೆ ಅಲ್ಲಿಗೆ. ಇಲ್ಲಿರೋರೆ ಎಲ್ಲ ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತ MLAಗಳು ಅವರು, ಮಂಡ್ಯ, ಮೈಸೂರು, ಈ ಕಡೆ 20 ಜನ ಸರಿಯಾಗಿ ಅವ್ರೆ ಟಕ್ಕಂತ ಇಲ್ಲಿಗೆ ಎಗ್ರಿಬಿಡ್ತಾರೆ. ಈ ಸಲ ಕಾಂಗ್ರೆಸ್ ಎಲ್ಲ ಹಗರಣ ಮಾಡ್ಕೊಂತ ಅಲ್ಲಿಂದ ಮತ್ತೆ ಶಿಫ್ಟ್ ಆಗೋದು, ಪಟ್ಟದ 6 ತಿಂಗಳಿಂದ ಇಲ್ಲಿ ಶಿಫ್ಟ್ ಆಗ್ಬಿಡ್ತಾರೆ. ಬಾಡಿಗೆ ಮನೆ ಚೇಂಜ್ ಮಾಡ್ತಾರಲ್ಲ, ಅದು ಬಾಡಿಗೆ ಮನೆ ಅಲ್ಲ ರೀ, ರೂಮ್ ಚೇಂಜ್ ಮಾಡ್ತಾರೆ ಅವರು. ಟಕ್ಕದ ಇಲ್ಲಿ ಬಂದ್ಬಿಡ್ತಾರೆ. ಅಲ್ಲಿ ಹೋದ ತಕ್ಷಣ 20 ಜನ ನಾವು ಬಂದಿದ್ದೀವಿ, ನಾವು ಬಂದ್ಬಿಡ್ತೀವಿ ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೊಂಡು, ನನಗೆ ಸಚಿವ ಸ್ಥಾನ ಕೊಟ್ಬಿಡಿ, ನನಗೆ ಚೇರ್ಮನ್ ಸ್ಥಾನ ಕೊಟ್ಬಿಡಿ, ನಾನು ಇಷ್ಟು ಜನ ಕರ್ಕೊಂಡ್ಬರ್ತಿದ್ದೀನಿ, ಇಷ್ಟು ಜನ ಕರ್ಕೊಂಡ್ಬಿಡ್ತೀವಿ. ಕರೆಕ್ಟಾಗಿ 20 ಜನ ಅವ್ರು ಲೆಕ್ಕ ಹಾಕೊಳ್ಳಿ, ನೀವು ಯಾರು ಅಂತ, ಜನರಿಗೆ ಗೊತ್ತಾಗುತ್ತೆ ಯಾರು ಅಂತ. ಅವರು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ಸರ್, ಈ ವಿಚಾರಕ್ಕೆ ಬಂದಾಗ ಅವ್ರಿಗೆ ಈ ಸಚಿವ ಸ್ಥಾನ ಇವ್ರಿಗೆ ಕೊಡ್ಬೇಕಾ ಇದನ್ನೇ ಡಿಸ್ಕಷನ್. ಆಮೇಲೆ ನಾನು ಮೊನ್ನೆ ನೋಡ್ತಾ ಇದ್ದೆ, ಅವರು ಅಲ್ಲಿಂದ ಶಿಫ್ಟ್ ಆದ್ಮೇಲೆ ಇಲ್ಲಿ ಎಷ್ಟು ನಿಯತ್ತಾಗಿರ್ತಾರೆ ಅಂದ್ರೆ ಅನ್ಸುತ್ತಬೇಕು, ಇವರೇ ಮುಖ್ಯಮಂತ್ರಿ ಆಗಬೇಕು ನಮ್ಮವರು, ಈ ರೀತಿ ಏನು ಖುಷಿಯಾಗಿ ಏನು ತಾಕತ್ತಾಗಿ ತೋರಿಸ್ತಾರೆ ಗೊತ್ತಾ. ಅವ್ನು ಅಕಸ್ಮಾತ್ ಮುಖ್ಯಮಂತ್ರಿಯಾಗಿ ಅವ್ರು ಕೇಳಿದ ಪೋರ್ಟ್ಫೋಲಿಯೋ ಕೊಟ್ಟಿಲ್ಲ, ಟಕ್ಕಂತ ಅವ್ನು ಏನಿದೆಯೋ ಅವ್ರದ್ರ ನಮ್ಗೆ ಗೊತ್ತಾಗ್ಬಿಟ್ಟು ಇಲ್ಲ ಲೆಕ್ಕಿರೋದು. ಆ 20-25 ಜನ ಯಾರಿದಾರಲ್ಲ ಅಪ್ಪ, ಮಹಾನ್ ಭಾವಿಗಳು, ಅವ್ರನ್ನ ಜನ ಸೋಲಿಸ್ಬೇಕು ಸರ್. ಪಕ್ಷ ಬದಲಾವಣೆ ಅಂದರೆ ಏನು ಅಂದರೆ ಸಿದ್ಧಾಂತಗಳ ಮೇಲೆ ಪಕ್ಷ ನಿಂತಿರೋದು. ಫಾರ್ ಎಕ್ಸಾಂಪಲ್, BJP ವಾದಿ, ಕಾಂಗ್ರೆಸ್ನ ಸಿದ್ಧಾಂತ ಏನು, ಸೆಕ್ಯುಲರಿಸಮ್. ಜನತಾದಳದ ಏನಿತ್ತು, ಜನತಾದಳ ಸೆಕ್ಯುಲರಿಸಮ್ ಇತ್ತು. ಮೊದಲನೇ ಬಾರಿಗೆ ಕುಮಾರಸ್ವಾಮಿಯವರು ಚೀಫ್ ಮಿನಿಸ್ಟರ್ ಆದಾಗ ದೇವೇಗೌಡರ ಹತ್ರ ಮಾತಾಡೋದು ನಿಲ್ಲಿಸ್ಬಿಟ್ರು, ತಂದೆಯವರು ಮಾತಾಡೋದು ನಿಲ್ಲಿಸ್ಬಿಟ್ರು 18 ತಿಂಗಳು. ಯಾಕೆ? BJP ಜೊತೆ ಮೈತ್ರಿ. BJPಯ ಸಿದ್ಧಾಂತ ನಮ್ಮ ಸಿದ್ಧಾಂತ ಅಲ್ಲಪ್ಪ, ಸೆಕ್ಯುಲರ್ ಅಂದರೆ ಹಿಂದೂ ಮುಸ್ಲಿಂ ಎಲ್ಲ ಜಾತಿಗಳು ಎಲ್ಲರೂ ಕೂಡ ಭಾರತೀಯರು ಅಂತ ಹೇಳಿ ಮಾಡುವಂಥ ಸಿದ್ಧಾಂತ ಇದು ನನ್ನ ಸಿದ್ಧಾಂತ ಅಲ್ಲ ಅಂತ ಅವ್ರು ಬಿಟ್ಬಿಟ್ರು. ಕುಮಾರಸ್ವಾಮಿ ಅವರು ಏನಂದ್ರು, ರಾಜ್ಯ ಜನಕ್ಕೆ ಮಾಡಬೇಕಾದ ಕೆಲಸ ತುಂಬ ಇದ್ದಾವೆ, ಇದು ಸಿದ್ಧಾಂತಗಳನ್ನ ನಾವು ಮಾಡೋಣ, ಫಸ್ಟ್ ಅಕ್ವೈರ್ ಮಾಡ್ಕೊಳ್ಳೋಣ ಅಂತ ಅಂದರು. ಸೊ ನಾನೊಬ್ಬ MLA, ಒಬ್ಬ ಕ್ಯಾಂಡಿಡೇಟ್ ಆಗಿ ನೀವು ಒಂದು ಸಿದ್ಧಾಂತವನ್ನು ಹಿಡ್ಕೊಂಡು ಹಿಂದುತ್ವದ ಸಿದ್ಧಾಂತ ಹಿಡ್ಕೊತೀರೋ ಅಥವಾ ಎಲ್ಲರೂ ಒಂದೇ ಅಂತ ಹಿಡ್ಕೊತೀರೋ, ನೀವು ಈ ರೀತಿಯಾಗಿ ಆಯ್ಕೆ ಮಾಡ್ಕೊತೀರ. ನಿಮಗೆ 4 ವರ್ಷ ಒಂದ್ಸಲಿ ಸಿದ್ಧಾಂತ ನಿಮ್ಮ ತಲೆಯಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನಂದು. ತಂದೆನ ಚೇಂಜ್ ಮಾಡ್ಕೊಂಡಂಗೆ 4 ವರ್ಷಕ್ಕೆ ಒಂದ್ಸಲಿ ಈ ಸಿದ್ಧಾಂತದ ತಂದೆ ಬೇಡ, ಈ ಸಿದ್ಧಾಂತದ ತಾಯಿ ಬೇಡ, ಅಲ್ಲಿ ಹೊಂಟೋಗ್ಬಿಡೋಣ, ಅವ್ರು ಬೇಕು. ಮಮ್ಮಿ ಡ್ಯಾಡಿ ಒಂದ್ಸಲಿ, ಅಪ್ಪ ಅಮ್ಮ ಒಂದ್ಸಲಿ, ಆಂಟಿ ಅಂಕಲ್ಸ್ ಅಷ್ಟೇ. ಹಂಗೆ ಆ ರೀತಿಯಾದ ಸಿದ್ಧಾಂತಗಳು ಮಾಡ್ಕೊಳ್ಳೋಂಥ MLAಗಳು ಈ ಜಾಗದಲ್ಲಿದ್ದಾಗ ಇವರೇ ಬರೀತಿ ಸುರೇಶ್ ಅವರೇ ಬಸವರಾಜರೇ ನೋಡ್ಬೋದು ನೀವು. ಲಾಸ್ಟ್ ಟೈಮು ಸರ್ ನಾನು ನೋಡೋದಂತಂಗೆ ಕಾಂಗ್ರೆಸ್ನ ಬಿಟ್ಟು ಇನ್ನೇನು ಗೌರವ 5 ಗಂಟೆ ಒಳಗಡೆ ಬರಬೇಕು ಅಂತ ಹೇಳಿ ಸ್ಪೀಕರು ಓಡೋಡಿ ಏನು ಜಾಗಿಂಗ್ ಮ್ಯಾರಥಾನು 100 ಮೀಟರ್ಸ್ ಓಡ್ಕೊಂಬಂದು ಕೊಟ್ಟಿದ್ದು ನೆನಪಿದೆ. ರಾಜೀನಾಮೆ ಕೊಡಬೇಕು, ನನಗೆ ಹೇಗೆ ಸಸ್ಪೆಂಡ್ ಆಗ್ಬಿಡ್ತೆ ಅಂತ. ಸೊ ಹಾಗಾಗಿ ಸಿದ್ಧಾಂತ ಇಲ್ದಿರುವಂಥವ್ರಿಗೆ ಆ ಸಿದ್ಧಾಂತವೇ ಇಲ್ಲ,
ಇನ್ನಿನ ಜನರು ಕೊಲೆ ಅತ್ಯಾಚಾರ ಈ ಸಿದ್ಧಾಂತ ಎಲ್ಲಿ, ಬೆಳವಣಿಗೆ ಸಿದ್ಧಾಂತ ಎಲ್ಲಿ? ಬಿಡಿ, ಕಾನೂನು ಅವ್ರಿಗೆ ಒಂದು, ಜಾಮೀನಿಸಂದ್ರಿಗೆ ಒಂದು. ನಾನು ಫಸ್ಟ್ ಬಳಸಿದ ಪದ ಏನಂದ್ರೆ, ಕೋರ್ಟ್ ಒಂದು ಬೇಲ್ನ ರಿಜೆಕ್ಟ್ ಮಾಡ್ತಾರಲ್ಲ, ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಯಾವುದೇ ರೀತಿ ನಿಮ್ಗೆ ವಾದ ಮಾಡ್ತಿಲ್ಲ, ಆ ಪಾಯಿಂಟ್ ತಗೊಂಡೆ. ಅದೆಲ್ಲ ಒಂದ್ ಕಡೆ ಚುರು ಕಟ್ಟಿದಾಗ ಕಾನೂನು ನಿಷ್ಠಾವಂತ ಆಫೀಸರ್ಗಳು ಎಲ್ಲೋದ್ರು ಸರ್? ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಕೇಸಲ್ಲಿ ಅರೆಸ್ಟ್ ಮಾಡಿದಂತಹ ನಿಷ್ಠಾವಂತ ಆಫೀಸರ್ಗಳು ಸಾಕ್ಷಿಗಳು ಈ ಪ್ರಕರಣದಲ್ಲಿ ನಿಷ್ಠಾವಂತರಾಗಿರ್ಬೋದು, ಬೇರೆ ಪ್ರಕರಣಗಳಲ್ಲಿ 108 ಇರ್ತವೆ. ಇಲ್ಲಾಂದ್ರೆ ಅವ್ರ ಜಮೀನುಗಳು, ಅವ್ರ ಮನೆಗಳು, ಅವ್ರ ಶೋಕಿಗಳು ನಡೆಯಲ್ಲ ಸರ್. ಇವೆಲ್ಲ ಬಿಡಿ ಸರ್, ಗೊತ್ತಿರೋದೆ. ಇವಾಗ ಮಾಧ್ಯಮಗಳು ಕ್ಯಾಮ್ರಾ ಬಂದ ತಕ್ಷಣ ಬೇರೆ, ಕ್ಯಾಮ್ರಾ ಇಲ್ದಿರ್ಬೇಕಂತ ಇನ್ನೊಂದು. ಇವ್ರ ಬಾಯಲ್ಲಿ ಔಚ ಶಬ್ದಗಳೇ ಬರಲ್ವಾ? ಇವ್ರ ಬಾಯಲ್ಲಿ ಔಚ ಶಬ್ದಗಳೇ ಬರಲ್ಲ. ಇವರೆಲ್ಲ ಶ್ರೀರಾಮಗಳ ಹಂಗಂದ್ರೆ ಇದು ರಿಯಾಲಿಟಿ ಸರ್, ಒಪ್ಕೊಳ್ಳಿ ನೀವು. ರಾಮನ ಸದ್ಯ ಹಂಗಂದ್ರೆ ₹1 ಮುಟ್ಟಿಲ್ವಾ? ಎದೆ ಹಿಡ್ಕೊಂಡು ಹೇಳ್ಕೊಂಬಿಡ ನೋಡೋಣ ನೀನು. ಮಾಧ್ಯಮದಲ್ಲಿ ಬಂದಾಗ ಇದು ಹೆಸರು ಮಾಡೋಕ್ಕೆ ಮಾಡಿರೋದು. ದರ್ಶನ್ ಕೇಸನ್ನು ಕೂಡ ನೀವು ಹೆಸರು ಮಾಡೋಕ್ಕೆ, ಆಚೆ ಬರೋಕ್ಕೆ, ಎಲ್ಲ ಒಂದು ಕಡೆ ನೀವು ಹೀರೋ ಒಳಗಕ್ಕೆ ದರ್ಶನ್ ಕಾರಣ ಆದರು ಅಷ್ಟೇ. ನೀವು ಹೀರೋ ಒಳಗಕ್ಕೆ ಅವ್ರ ಕಾರಣ ಆದರು ಅಷ್ಟೇ. ಈ ಎಲ್ಲ ಪ್ರಕರಣ ಹಂಗೆ ಮಾಡ್ಬಿಡ್ತೀರಾ? ಬನ್ರಿ, ಒಂದು ಅತ್ಯಾಚಾರ ಕೇಸಲ್ಲಿ ನಾನೇ ಒಂದು ಸಾಕ್ಷಿ ಕೊಡ್ತೀನಿ, 6 ತಿಂಗಳಾದ್ರೂ ಆರೋಪಿನ ಅರೆಸ್ಟ್ ಮಾಡಿಲ್ಲ. ಯಾಕಪ್ಪ ಮಾಡಿಲ್ಲ? ಅಲ್ಲಿ ಕ್ಯಾಮ್ರಾಗಳು ಬಂದಿರಲಿಲ್ಲ, ಅಲ್ಲಿ ಅದು ನ್ಯೂಸ್ ಇರಲಿಲ್ಲ. ಇಲ್ಲೇನು ಹೇಳಿ, ನ್ಯೂಸ್ ಇದೆ. ಅಯ್ಯೋ 24 hours ಏನು ಸಕ್ಸಸ್ಸು, ಯೂತ್ ಸಕ್ಸಸ್ಸು. ಆಯ್ತು, ನೀವು ಎಷ್ಟು ಬೇಲ್ಗಳು ಕ್ಯಾನ್ಸಲೇಷನ್ ಹೋಗಿದ್ದೀರಪ್ಪ ಹಂಗಂದ್ರೆ ಸುಪ್ರೀಂ ಕೋರ್ಟ್ಗೆ? ಎಸ್, ಇದು ಆಕ್ಚುಲಿ ಈ ತರ ಕೇಸಲ್ಲಿ ಎಷ್ಟೋ ಕೇಸ್ಗಳಿದೆ. ಈ ತರ ಕೊಲೆ ಕೇಸು ಎಷ್ಟೋ ಕೇಸ್ ಇದೆ. ಹೌದು. ಎಷ್ಟು ಕೇಸಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ? ಎಷ್ಟಿದೆ? ಇಲ್ಲ. ಎಲ್ಲ ಏನೋ ದೊಡ್ಡ ನಾನು ನಿಯತ್ತು, ನಾನು ಇದು ಎಲ್ಲ ಸುಳ್ಳು ಸರ್. ಎಲ್ಲ ನಾಟಕ. ರಾಜ್ಕುಮಾರ್ ಒಂದು ಒಳ್ಳೆ ಆಡಿದೆ, ಎಲ್ಲ ನಾಟಕ. ವಿಷ್ಣುವರ್ಧನ್ದಿದೆ, ಎಲ್ಲ ನಾಟಕ ಅಂತ ಎಷ್ಟು ಚೆನ್ನಾಗಿದೆ ನಾಟಕ ಅಷ್ಟೇ. ಎಲ್ಲ ನಾಟಕ. ಎಲ್ಲಿ ಕ್ಯಾಮ್ರಾಗಳಿದು ಅಲ್ಲಿ ಪೋಸ್ಟ್ ಕೊಟ್ಟರು ನಾನೇ ನಿಯತ್ತು ನಾನೇ ಅಂತ. ನೋಡೋಣ, ರಿಟೈರ್ಡ್ ಆಗುತ್ತೋ ಅಥವಾ 10 ವರ್ಷದಲ್ಲೋ ಯಾರೋ ಒಬ್ಬ ಬರ್ತಾರೆ, ಇನ್ನೊಂದು 5 ವರ್ಷದಲ್ಲಿ ಯಾರೋ ಒಬ್ಬ ಹಿಡ್ದಾಕ್ತಾರೆ, ನಿನ್ನ ಆಸ್ತಿಗಳು ಎಲ್ಲೆಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ಯಾರೋ ಒಬ್ರು ಹಿಡ್ದಾಕ್ತಾರೆ. ನೋಡೋಣ ಅವಾಗ. ಹಾನೆಸ್ಟು ಗಿನೆಸ್ಟು ಇವೆಲ್ಲ ಏನು, ಪೃಥ್ವಿ ಪಿಕ್ಚರ್ ನೋಡ್ಕೊಂಡು ನಾನು ಓದ್ಬಿಟ್ಟೆ, ನಾನು ಮಾಡಿಬಿಟ್ಟೆ, ಆ ಥರ ಬದುಕಕ್ಕೆ ಸಾಧ್ಯವೇ ಇಲ್ಲ. ಅದು ಸಿನಿಮಾ. ಆ ಥರ ಬದುಕಿದ್ರೆ ದಯವಿಟ್ಟು ನಿಮ್ಮ ಫೋಟೋ ಕೊಡಿ, ನಾವು ಹಾಕೊಂಡ್ಬಿಡ್ತೀವಿ. ಜನರನ್ನ ಬಕ್ರ ಮಾಡ್ಬೋದು, ವಿದ್ಯಾವಂತರನ್ನ ಬಕ್ರ ಮಾಡೋಕ್ಕಾಗಲ್ಲ. ಸರಿ, ಅಮಾಯಕರನ್ನ ನೀವು ದೊಡ್ಡರು ಮಾಡಿ, ಚುರುಕಿರೋನ್ನ ದೊಡ್ಡರು ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ಎಲ್ಲ ಸುಳ್ಳು ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಒಂದು ವೇಳೆ ನಿಜವಾಗ್ಲೂ ಈ ಪ್ರಕರಣ ಚಾರ್ಜ್ ಶೀಟ್ ಮೇಲೆ ಗೊತ್ತಾಗುತ್ತೆ, ಯಾವ ರೀತಿ ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ, ಎಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಬಿಕ್ಲು ಶಿವ ಕೇಸಲ್ಲಿ ಯಾವ ರೀತಿ ರೆಡಿ ಮಾಡ್ತಾರೆ, ಇವಾಗ ಅವರು ಚುರುಕು ಗೊತ್ತಾಗುತ್ತೆ ಆಫೀಸರ್ಸ್ಗಳದ್ದು ಸರ್. ಹೌದು, ಅವ್ರ ಕೈಲೇ ಇರುತ್ತಲ್ಲ ಚಾರ್ಜ್ ಶೀಟ್ನಲ್ಲಿ ಯಾವ ರೀತಿ ಸಡ್ಲವಾಗಿ ಬಿಡೋದು ಅಥವಾ ಅದನ್ನು ಟೈಟಾಗಿ ಇಟ್ಕೊಳ್ಳೋವಂಥದ್ದು. ನಿಜವಾಗ್ಲೂ ಇವರ ಹೆಸರು ಬರೋಕ್ಕೆ ಕಾರಣ ಏನು, ಇವ್ರ ಇನ್ವಾಲ್ವ್ಮೆಂಟ್ ಏನು, ಅದನ್ನ ಅದೇ ರೀತಿಯಾಗಿ ಇದು ಮಾಡ್ತಾರೆ. ಸೊ 8 ತಿಂಗಳು ಟೈಮ್ ಇರೋದ್ರಿಂದ ಸಾಕ್ಷಿಗಳು ಕೂಡ ನಾಶ ಆಗಿರ್ತಾವೇನೋ ಅನ್ನೋದು ನನ್ನ ಅಭಿಪ್ರಾಯ ಸರ್. ಏನೇನು ಒತ್ತಡಗಳು ಬಂದಿರ್ತಾವೋ, ಏನೇನು ಆಗಿರ್ತಾವೋ. ಆಮೇಲೆ ಬುಕ್ಕು ಪೇಪರ್ಗಳಲ್ಲಿ ಬರೆದಿರುವಂಥದ್ದನ್ನೇ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಮಾಡ್ತಾರೆ. ಅಲ್ಲಿ ಏನೇನು ತಿರ್ಸ್ತಾರೋ, ಏನೇನು ಮಾಡ್ತಾರೋ ಗೊತ್ತಿಲ್ಲ. ಈಗ ಬಿಕ್ಲು ಶಿವ ಅನ್ನೋ ಪದ ಅಂತ ಬರುತ್ತಲ್ಲ, ಹೆಸರು ಬರುತ್ತಲ್ಲ. ಸೊ ಅವ್ರೇನು ರೌಡಿ ಶೀಟರ್ ಸರ್? ನನಗೆ ಗೊತ್ತಿಲ್ಲ. ಅವರು ರೌಡಿ ಶೀಟರ್ ಆಗಿರೋದ್ರಿಂದ ಆ ಪ್ರಕರಣಗಳು, ಆ ರೌಡಿಗಳು ಇರೋದ್ರಂಥದ್ದು, ಅವ್ರ ಕಾರ್ಯಗಳು ಏನಿದ್ವೋ ಅಥವಾ ಇವ್ರ ಮೇಲೆ ಅವ್ರಿಗೆ ಏನು ಜಿದ್ದಿದ್ವೋ ಎಲ್ಲವೂ ಕೂಡ ಇನ್ವಾಲ್ವ್ ಮಾಡ್ತಾರೆ. ಪ್ರಕರಣದ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ 8 ತಿಂಗಳು ಆರೋಪದ ಮೇಲೆ ಇದ್ದರೂ ಕೂಡ ಸಿಕ್ಕಿಲ್ವಲ್ಲ ಅವರು ಪೊಲೀಸ್ ಕೈಲಿ, ಅದು ನನಗೆ ಬಹಳಷ್ಟು ಆಶ್ಚರ್ಯವಾಗಿರೋಂಥದ್ದು ಸರ್. ಕರ್ನಾಟಕವನ್ನು ಸಮಾಜ ನೋಡ್ತಾ ಇದೆ ಸರ್, ನ್ಯಾಷನಲ್ ಲೆವೆಲ್ ನೋಡ್ತಾ ಇದೆ. ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಂತೂ ಕರ್ನಾಟಕ ಎಲ್ಲೋ ಒಂದು ಕಡೆ ಹೊಂಟೋಯ್ತು ಸರ್, ಮೂಲೆ ಹೊಂಟೋಯ್ತು. ಅದ ನಂತರ ಈ ಥರ ಕೊಲೆ ಪ್ರಕರಣಗಳು ಇವೆಲ್ಲ ಬಂದಾಗ ಏನು ರಾಜಕೀಯ ವ್ಯಕ್ತಿಗಳು ಬಿಹಾರ ಆಗ್ತಿದೆಯಾ ನಮ್ಮ ದೇಶ ಅಂತ, ನಮ್ಮ ರಾಜ್ಯ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಅದಕ್ಕಾಗಿ ಜನರು ಎಚ್ಚೆತ್ಕೊಳ್ಬೇಕು ಸರ್. ವೋಟ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ದಯವಿಟ್ಟು ಮೈಲಿದ್ದು ಬಿಡಿ. ಹಾಕಕ್ಕೆ ಬಂದರೆ 100% ಹಾಕಿ. ದಯಮಾಡಿ ಜಾತಿ ಧರ್ಮ ಪಕ್ಷ ಬಿಟ್ಟು ಯಾರು ಹವಾಯಿ ಚಪ್ಪಲಿ ಹಾಕ್ಕೊಂಡು ಅಥವಾ ಏನೋ ಒಂದು ಡಿಗ್ರಿ ಹಿಡ್ಕೊಂಡು ನಾನು ಸಮಾಜ ಸೇವೆ ಮಾಡ್ತೀನಿ ಅಂದರೆ ಅವ್ನ ಕಡೆ ತಿರುಗಿ ನೋಡಿ. ನೀವು ತಿರುಗಿ ನೋಡಿದ್ರೆ ಇವೆಲ್ಲ ಎಲ್ಲೂ ಸಾಧ್ಯವಿಲ್ಲ ಸರ್. ಜನರು ನಾವು ನಾಯಕರುಗಳಾಗ್ಬೋದು. ನಾವೆಲ್ಲ ಕುಂತ್ಕೊಂಡು ಸ್ಟೇಜ್ ಮೇಲೆ ಕೆಲಸ ಮಾಡಿರೋದು 1000 ಜನ ಸ್ಟೇಜ್ ಮೇಲೆ ಕುಂತ್ಕೊಬೇಕು. ML ಎಲೆಕ್ಟ್ ಆಗಿರೋ ನೆಲದ ಮೇಲೆ ನಿಂತಿರಬೇಕು. 1000 ಜನ ಎಲ್ಲರೂ ಅಪ್ಲಿಕೇಶನ್ಸ್ಗಳು ನಾನು ಮಾಡ್ಕೊಂಬಂದು ಕೊಡಬೇಕು. ಆಗ ಸರ್ ಅದು
ಅದೇ ನಮಗಿರುವಂಥದ್ದು ಶಕ್ತಿ. ಬಟ್ ನಾವು ಹಂಗಾಗ್ತಿಲ್ಲ. ವೇದಿಕೆ ಮೇಲೆ 8 ಜನ ಕೂರಿಸ್ತೀವಿ, 1000 ಜನ ಕೆಳಗಡೆ ಅಂತ ಕೇಳೋದೈತಿ. ಇನ್ನೊಂದೇನಪ್ಪ ಅಂತಂದ್ರೆ ಬಲಿಷ್ಠರಾಗಿರೋನ ಬಲಿಷ್ಠರಾಗಿ ಬಿಡ್ತೀವಿ, ಆಮೇಲೆ ಬಲಿಷ್ಠರಾದ್ಮೇಲೆ ಏನಾರು ಕೊಡ್ತಾನ ಕಾಸು ಕೊಟ್ಟನ ಸರಿ ಅವರ ಒಂದು ಮಕ್ಕಳನ್ನ ಸಾಕಕ್ಕೆ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ತಂದೆ ತಾಯಿ ನೋಡ್ಕೊಳ್ಳೋಕ್ಕೆ, ಅಥವಾ ಒಂದು ಕಾರ್ ತೊಗೊಳಕ್ಕೆ, ಒಂದು ಇದು ಮಾಡೋದಕ್ಕೋ ಎಲ್ಲೋ ಒಂದು ಕಡೆ ಅವ್ರದ್ದು ಕಳ್ಕೊಂಡ್ಬಿಡ್ತಾರೆ. ಮತ್ತು ಹಾಗೆ ಇರುತ್ತೆ ಸರ್, ಆಸೆ ಹಂಗೆ ಕೊಡ್ತಾರೆ ಅವರು. ನೀನು ಬಾ, ನೀನು ಉದ್ಧಾರ ಆಗಿಬಿಡು. ಮನೇಲೂ ಕೂಡ ಕುಟುಂಬದವ್ರದ್ದು ಹಂಗೆ ಇರ್ತವೆ. ನೋಡು, ಅವನು MLA ಸೇರ್ಕೊಂಡು ಮನೆ ಕಟ್ಬಿಟ್ಟ, ಅವನು MLA ಸೇರ್ಕೊಂಡು ನನಗೆ ಅವ್ರ ಹೆಂಡತಿಗೆ ಅಷ್ಟು ಒಡವೆ ಕೊಟ್ಬಿಟ್ಟ. ಇವ್ರೇನು ಮಾಡ್ತಾನೆ, ಇವ್ನು ನಿಯತ್ತಾಗಿದ್ರು, ಇವ್ನು ಮಾಡಬೇಕು ಅಂದ್ರೂ ಇವ್ನು ನಿಯತ್ತಾಗಿರಲ್ಲ. ಎಷ್ಟೋ ಜನ ಪೊಲೀಸುಗಳು ನೋಡಿದ್ದೀನಿ, ಎಷ್ಟು ಸ್ಟ್ರಿಕ್ಟಾಗಿರ್ತಾರೆ, ಬಟ್ ಕುಟುಂಬದಿಂದ ಹಾಳಾಗೋಗ್ತಾರೆ, ಒತ್ತಡದಿಂದ ಹಾಳಾಗೋಗ್ತಾರೆ. ಸೊ ಹಾಗಾಗಿ ಇವೆಲ್ಲವೂ ಅನಿಸುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಭೈರತಿ ಬಸವರಾಜ್ ಅವ್ರ ಕೇಸ್ ಬಗ್ಗೆ ನೀಟಾಗಿ ಜನಕ್ಕೆ ಕೈಗನ್ನಡಿ ಇದ್ದಂಗೆ. ಈಗ 8 ತಿಂಗಳುಗಳ ಕಾಲ ಅವ್ರು ಸಿಕ್ಕಿಲ್ಲ ಅಂದರೆ ಒಂಥರ ನೀವು ಹೇಳ್ದಂಗೆ ಅದು ಕಾಮಿಡಿ ಅಂತಲೇ ಅನ್ಸುತ್ತೆ. ಆಗಲಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.